ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಋಷಯ ಊಚುಃ ಆದಿತ್ಯವಂಶಮಖಿಲಂ ವದಸೂತ ಯಥಾಕ್ರಮಂ ಸೋಮವಂಶಂ ಚ ತತ್ವಜ್ಞಾ ಯಥಾವದ್ವಕ್ತುಮರ್ಹಸಿ. ಋಷಿಗಳು ಹೇಳಿದ್ರು, ಓ ಸೂತನೇ, ಆದಿತ್ಯ ವಂಶವನ್ನು ನುಡಿ, ಆಮೇಲೆ ಚಂದ್ರವಂಶವನ್ನು ನುಡಿ. ಆದಿತ್ಯ ಅಂತಂದ್ರೆ ಅದಿತಿಯ ಮಕ್ಕಳು, ಅದರಲ್ಲಿ ಒಬ್ಬ ಸೂರ್ಯ, ನಮಗೆ ಬೆಳಕು ನೀಡುವವ. ಅಂತಹ ಆದಿತ್ಯನ ವಂಶ ಅಂದ್ರೆ ಸೂರ್ಯನ ವಂಶ. ಸೋಮವಂಶ ಸ್ಪಷ್ಟ, ಚಂದ್ರನ ವಂಶವನ್ನ ಹೇಳು. ಸೂತೌವಾಚ ವಿವಸ್ವಾನ್ ಕಶ್ಯಪಾತ್ ಪೂರ್ವಮದಿತ್ಯಾಮಭವತ್ಸುತಃ ತಸ್ಯ ಪತ್ನಿತ್ರಯಂ ತದ್ವತ್ ಸಂಜ್ಞಾ ರಾಜ್ಞಿ ಪ್ರಭಾ ತಥಾ. ವಿವಸ್ವಾನ್ ಅನ್ನುವ ಸೂರ್ಯ ಕಶ್ಯಪರಿಂದ ಅದಿತಿಯಲ್ಲಿ ಹುಟ್ಟಿದ. ಅದಿತಿಯಲ್ಲಿ ಹುಟ್ಟಿದ ಕಾರಣದಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಅವನಿಗೆ 3 ಜನ ಹೆಂಡತಿಯರು, ಸಂಜ್ಞಾ, ರಾಜ್ಞಿ, ಪ್ರಭಾ ಅಂತ. ನಮಗೆ ಗೊತ್ತಿದ್ದು ಬೇರೆ ಪುರಾಣ ಓದುವಾಗ 2 ಅಂತ. ಸೂರ್ಯನ ಹೆಂಡತಿ ಒಬ್ಬಳು ಸಂಜ್ಞಾ, ಎರಡನೆಯವಳು ಛಾಯಾ ಅಂತ. ಆ ಛಾಯೆಯಲ್ಲಿ ಹುಟ್ಟಿದ ಮಗ ಶನಿ, ಇಷ್ಟೇ ಗೊತ್ತಿದ್ದಿದ್ದು ನಮಗೆ. ಆದ್ರೆ ಇವರೊಂದು ವಿಭಿನ್ನ ಸಂಗತಿ ಹೇಳ್ತಾರೆ. ಅದರ ಜೊತೆಗೆ 3ನೇವಳು ಒಬ್ಬಳಿದ್ಲು ಅಂತ. ಅವಳ ಹೆಸರು ರಾಜ್ಞಿ ಅಂತ. ಅವಳು ಯಾರವಳು? ರೈವತಸ್ಯ ಸುತಾ ರಾಜ್ಞಿ ರೇವತಂ ಸುಶುವೇ ಸುತಂ. ಅವಳು ರೈವತ ಮನ್ವಂತರದ ಅಧಿಪತಿ ಮನು, ರೈವತ ಮನು, ಅವನ ಮಗಳೊಬ್ಬಳು ಇದ್ಲು. ಅವಳ ಹೆಸರು ರಾಜ್ಞಿ ಅಂತ. ಅವಳು ಸೂರ್ಯನನ್ನ ಮದುವೆ ಆದ್ಲು ಇವತ್ತಿನ ಪರಿಭಾಷೆಯಲ್ಲಿ. ಅಲ್ಲಿ ಹುಟ್ಟಿದ ಒಬ್ಬ ಮಗ ಅವನು ರೇವತ ಅಂತ. ಪ್ರಭಾ ಅಂತನ್ನುವ ಒಬ್ಬಳು ಹುಡುಗಿ ಇದ್ಲಲ್ಲ, ಅವಳು ಹೆತ್ತ ಮಗ ಪ್ರಭಾತ ಅಂತ. ಇಷ್ಟು 2 ಹೆಂಡತಿಯರು. ಇನ್ನು 3ನೇವಳು ಅಂದ್ರೆ ಮೊದಲನೇವಳು ತ್ವಷ್ಟೃ ಅಂತನ್ನುವ ಆದಿತ್ಯನ ಮಗಳೇ. ತ್ವಷ್ಟೃ ಅಂತಂದ್ರೆ ವಿಶ್ವಕರ್ಮ, ದೇವತೆಗಳ ಬಡಗಿ. ಆ ಆದಿತ್ಯನ ಮದುವೆ ಆಗಿದ್ದಲ್ಲ ತ್ವಷ್ಟೃವಿನ ಸಂಜ್ಞಾ, ಅಲ್ಲಿ ಇನ್ನಿಬ್ಬರು ಮಕ್ಕಳು ಹುಟ್ಟಿದ್ರು. ಮನು, ಅದೇ ಈ ಮನುವೇ ವೈವಸ್ವತ ಮನು, ಶ್ರಾದ್ದ ದೇವ ಅಂತ. ವಿವಸ್ವಾನ್ ಅನ್ನುವ ಸೂರ್ಯನ ಮಗ ಈ ಮನು, ಆದ್ದರಿಂದ ವೈವಸ್ವತ ಮನು. ಅದರಿಂದಾಗಿ ಈ ಮನ್ವಂತರದ ಹೆಸರು ವೈವಸ್ವತ ಮನ್ವಂತರ. ಅವನ ರಿಯಲ್ ನೇಮ್ ಏನು? ಶ್ರಾದ್ದ ದೇವ. ಈ ವೈವಸ್ವತ ಮನು ಆಯ್ತಲ್ಲ, ಇದಕ್ಕಿಂತ ಮೊದಲು ಮನು ಆದ್ಮೇಲೆ ಯಮ ಮತ್ತೆ ಯಮುನಾ. ಯಮ ಮತ್ತೆ ಯಮುನಾ. ಆ ಯಮ ಮತ್ತೆ ಯಮುನಾ ಇದ್ದಾರಲ್ಲ, ಅವರು ಯಮಳವು, ಅವಳಿ ಮಕ್ಕಳು ಅಂತಾರೆ. ಅವಳಿ ಮಕ್ಕಳು ಟ್ವಿನ್ಸ್ ಅಂತ ಇವತ್ತೇನು ಆಂಗ್ಲದಲ್ಲಿ ಹೇಳ್ತಾರೆ ಅವರು.
ತತಸ್ತೇಜೋಮಯಂ ರೂಪಂ ಅಸಹಂತಿ ವಿವಸ್ವತಃ ನಾರೀಮುತ್ಪಾದಯಾಮಾತ ಸ್ವಶರೀರಾದ ನಿಂದಿತಾಂ. ಆದರೆ ಆ ಸೂರ್ಯನ ಕಿರಣವನ್ನು ತಡಿಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ಅವಳೇನು ಮಾಡಿದ್ಲು, ಒಬ್ಬ ಹುಡುಗಿ, ಅವಳ ಹೆಸರು ಛಾಯಾ ಅಂತ, ಅವಳನ್ನು ನಿಯಮಿಸಿ ತನ್ನ ಬದಲಿಗೆ ಹೊರಟರು. ತ್ವಾಷ್ಟ್ರೀ ಸ್ವರೂಪ ರೂಪೇಣ ನಾಮ್ನಾ ಛಾಯೇತಿ ಭಾಮಿನಿ. ಅವಳು ಕೂಡ ತ್ವಾಷ್ಟ್ರಿ ಅಂತ, ತ್ವಷ್ಟೃವಿನ ಮಗಳೇ ಅವಳು ಕೂಡ. ಇಲ್ಲಿ ನಮ್ಮನ್ನು ಮಿಸ್ಲೀಡ್ ಮಾಡುತ್ತೆ. ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸೃಷ್ಟಿ ಇಲ್ಲ ಅಂತ ಉಪನಿಷತ್, ಇದು ಬ್ರಹ್ಮಸೂತ್ರ. ಅಂದ್ರೆ ಗಂಡಿನ ಸಹಾಯ ಇಲ್ಲದೆ ಹೆಣ್ಣು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ಗಂಡು ಹೆಣ್ಣಿಲ್ಲದೆ ಸೃಷ್ಟಿ ಮಾಡಬಲ್ಲ. ಉತ್ಪತ್ಯ ಸಂಭವಾತ್ ಅಂತ ಸೂತ್ರ. ಮತ್ತೆ ನೀವಿಲ್ಲಿ ಹೇಳ್ತಾ ಇದ್ದೀರಾ, ಈ ಹುಟ್ಟು ನಾರೀಂ ಉತ್ಪಾದಯಾಮಾಸ ಅಂತ. ಹೌದು, ತನ್ನದೇ ಇನ್ನೊಂದು ರೂಪ, ತಾನೇ ಇನ್ನೊಂದು ರೂಪವನ್ನು ತಳೆದದ್ದು ಅಂತ. ಇದು ಒಂದರ್ಥ ಆಗತ್ತೆ. ಇನ್ನೊಂದರ್ಥ ತ್ವಾಷ್ಟ್ರಿ ಅಂತ. ತ್ವಾಷ್ಟ್ರಿ ಸ್ವರೂಪ ರೂಪೇಣ ನಾಮ್ನಾ ಛಾಯೇತಿ ಸಂಗತ. ಅವಳೇನ್ ಮಾಡಿದ್ಲು, ಬೇರೆ ಶರೀರವನ್ನು ಪಡೆದಳು ಅಷ್ಟೇ. ಆದರೆ ಅಲ್ಲಿ ಬೇರೆಯ ಗುಣಸ್ವಭಾವಗಳು ಸೇರಿಕೊಂಡವು. ಅವಳ ಹೆಸರು ಛಾಯಾ ಅಂತ. ಇವಳು ತೀರ್ಮಾನ ಮಾಡಿದ್ಲು, ಸಂಜ್ಞಾ ಛಾಯೆಗೆ ಹೇಳಿದ ಹಾಗಾಯಿತು. ಏನು, ನಾನಿದ್ದೇನೆ ಅಂತ ಹೇಳಬೇಡ. ಅಪತ್ಯಾನಿ ಮದೀಯಾನಿ ಮಾತೃಸ್ನೇಹೇನ ಪಾಲಯ. ನನ್ನ ಮಕ್ಕಳನ್ನ ಮಾತೃಸ್ನೇಹದಿಂದ ನೋಡಿಕೋ. ಇದೊಂದು ವಿಚಿತ್ರವಾದ ಸಂದೇಶ, ವಿಚಿತ್ರವಾದ ಸಂಗತಿ. ಏನಂದ್ರೆ, ತಾನೇ ಇನ್ನೊಂದು ರೂಪವನ್ನು ತಳೆದು ಬಂದಾಗ, ಇನ್ನೊಂದು ಶರೀರವನ್ನು ಹೊಂದಿದಾಗ, ಈಗಿನ ಶರೀರ ಸಂಬಂಧಿಗಳಲ್ಲಿ ಆ ಪ್ರೀತಿ ಉಳಿಯುತ್ತೋ ಇಲ್ವೋ ಅಂತನ್ನೋದು ಒಂದು ಡೌಟ್. ಈಗ ನಾನು ಪ್ರಜ್ಞಾಪೂರ್ವಕವಾಗಿಯೇ ಇನ್ನೊಂದು ಶರೀರವನ್ನು ತಳೆದು ಬಂದೆ ಅಂತ ಇಟ್ಕೊಳ್ಳೋಣ. ಈಗಣ ಶರೀರದ ಸಂಬಂಧಿಗಳಲ್ಲಿ ಆ ಪ್ರೀತಿ ಉಳಿಯುತ್ತೋ ಇಲ್ವೋ? ಏಕೆಂದ್ರೆ ಶರೀರ ಸಂಬಂಧಿಗಳಲ್ಲಿ ಉತ್ಕಟ ಪ್ರೀತಿ ಇರೋದು ಮಕ್ಕಳ ಮೇಲೆ. ಆ ಮಕ್ಕಳ ಮೇಲೇನೆ ಪ್ರೀತಿ ಉಳಿಲಿಲ್ಲ ಅಂದ್ರೆ ಉಳಿದವರ ಮೇಲೆ ಏನು ಹೇಳತಕ್ಕದ್ದು ಅನ್ನುವ ಒಂದು ವಿಚಿತ್ರವಾದ ಅಂಶ ಇದರಲ್ಲಿದೆ. ಅದಕ್ಕೆ ಹೇಳಿದ್ಲಂತ ಅವಳು, ಸಂಜ್ಞಾ ಛಾಯೆಗೆ ಹೇಳಿದ್ಲು, ನೋಡು, ನನ್ನ ಮಕ್ಕಳನ್ನ ನಿನ್ನ ಮಕ್ಕಳೇ ಎನ್ನುವಂತೆ ನೋಡು. ಇದು ಸೂರ್ಯನಿಗೆ ಗೊತ್ತಾಗಲಿಲ್ಲ. ಜಗತ್ತೆಲ್ಲ ಬೆಳಗುವ ಸೂರ್ಯನಿಗೆ ಇವಿಬ್ರು ಎಕ್ಸ್ಚೇಂಜ್ ಆಗಿದ್ದು ಗೊತ್ತಾಗಲಿಲ್ಲ. ಕಾಮಯಾಮಾಸ ದೇವೋಪಿ ಸಂಜ್ಞೇಯಮಿತಿ ಚಾದರಾತ್. ಆಮೇಲೆ ಅಲ್ಲಿ ಮನು, ಆ ಮನು ಎರಡನೇ ಮನು ಇವನು. ಆ ಮನು ಸೂರ್ಯನದ್ದೇ ಬಣ್ಣ, ಕೆಂಬಣ್ಣ. ಅದರಿಂದಾಗಿ ಅವನಿಗೆ ಸಾವರ್ಣಿ ಮನು, ಸಾವರ್ಣಿ ಮನು ಅಂತ. ತತಃ ಶನಿಂ ಚ ತಪತೀಂ ವಿಷ್ಟಿಂ ಚೈವ ಕ್ರಮೇಣ ತೂ. ಆಮೇಲೆ ಈ ಛಾಯೆಯಲ್ಲಿ ಶನಿ, ತಪತಿ, ವಿಷ್ಟಿ ಅಂತ 3 ಜನ. ಆ ತಪತಿ ಇದ್ದಾಳಲ್ಲ, ಅವಳು ಚಂದ್ರವಂಶದ ದೊರೆ ಸಂವರ್ಣನನ್ನ ಮದುವೆ ಆದ್ಲು. ಆ ಸಂವರ್ಣನಿಂದ ತಪತಿಯಲ್ಲಿ ಹುಟ್ಟಿದ ಮಗನೇ ಕುರು. ಆ ಕುರು ಯಜ್ಞ ಮಾಡಿದ ಜಾಗ ಕುರುಕ್ಷೇತ್ರ. ಆ ಕುರುವಿನ ವಂಶದಲ್ಲಿ ಪಾಂಡವರು ಬಂದರು. ಹೀಗೊಂದು ಸೂರ್ಯವಂಶದ ಹೆಣ್ಣಿನ ಸಂಪರ್ಕ ಆಗಿದೆ. ಪೂರ್ವೋ ಮನೋಸ್ತು ಚಕ್ಷಾಮ. ಆ ಛಾಯಾ ಇದ್ದಾಳಲ್ಲ, ಅವಳೇನು ಮಾಡಿದ್ಲು, ತನ್ನ ಮಕ್ಕಳಲ್ಲಿ ಸ್ನೇಹ. ಯಮನಿಗೆ ಸಿಟ್ಟು ಬಂತು. ಮೊದಲ ಮಗ ಇದ್ದಾನಲ್ಲ ಮನು, ಅವನು ಸಹಿಸಿದ, ಯಮ ಸಹಿಸಲಿಲ್ಲ.
ಸಂತರ್ಜಯಾಮಾಸ ತದಾ ಪಾದಮುದ್ಯಮ್ಯ ದಕ್ಷಿಣಂ. ತಾಯಿ ಹೀಗೆ ಪಕ್ಷಪಾತ ಮಾಡ್ತಾ ಇರುವಾಗ ಸಿಟ್ಟಿನಿಂದ ಬಲಗಾಲನ್ನ ತೋರಿಸಿ ತಾಯಿಗೆ ವಾದ್ದು ಬಿಡ್ತೀನಿ ಇಂದ. ತಾಯಿ ಅಲ್ಲ ಅದು, ಮಲತಾಯಿ ಅಂತ ಇಟ್ಕೊಳ್ಳಿ. ಶಶಾಪಚ ಯಮಂ ಛಾಯಾ ಸಕ್ಷತ ಕ್ರಿಮಿ ಸಂಯುತ ಪಾದೋಯಮೇಕೋ ಭವಿತ ಪೂಯ ಶೋಣಿತ ವಿಸ್ರವ. ಏನೋ ಕಾಲೆತ್ತುತ್ತೇನೋ, ಕಾಲು ನಿನ್ನ ಕಾಲಿಗೆ ಹುಳ ತಿಂದು ಬಿಡ್ಲಿ ಅಂತ ಶಾಪ ಕೊಟ್ಲು. ಆಗ ತಂದೆಗೆ ದೂರು ಕೊಟ್ಟ ಯಮ. ನಿಷ್ಕಾರಣ ಮಹಂ ಶಪ್ತಃ ಮಾತ್ರಾದೇವ ಸಕೋಪಯ. ತಾಯಿ ನನಗೆ ಶಾಪ ಕೊಟ್ಬಿಟ್ಟಿದ್ದಾಳೆ, ನಿನ್ನ ಕಾಲು ಬಿದ್ದು ಹೋಗಲಿ ಅಂತ. ಆಗ ಬಾಲಭಾವಾನ್ ಮಯಾ ಕಿಂಚಿದುದ್ಯತಶ್ಚರಣಸ್ತಕೃತ್. ನಾನು ಚಿಕ್ಕ ಹುಡುಗ, ಬಾಲ, ಕಾಲೆತ್ತದೆ. ಆದರೆ ತಾಯಿ ಯಾವತ್ತಾದರೂ, ಏಕೆಂದರೆ ತಾಯಿ ತಂದೆ ಹೊಡೆಯೋದೆಲ್ಲ ಅಮೃತೋಕ್ಷಿತೈ ಪಾಣಿಭಿ ತಾಡಯಂತಿ ಅಂತ. ಮಕ್ಕಳಿಗೆ ಹೊಡೆಯೋದು ಅಮೃತ ಬೆರೆಸಿದ ಕೈಗಳಿಂದ, ಅದು ಶಿಕ್ಷಣಕ್ಕಾಗಿ ಅಂತ ಪತಂಜಲಿ ಹೇಳೋದು. ಅಮೃತೋಕ್ಷಿತ ಪಾಣಿಭಿ ತರ್ಜಯಂತಿ ತಾಡಯಂತಿ ಚ ಅಂತ. ಆದ್ರೆ ಇದು ಈ ಕಾಲು ಬಿದ್ದು ಹೋಗಲಿ ಅಂತ ಹೇಳಿ ಯಾವ ತಾಯಿ ಶಾಪ ಕೊಡ್ತಾಳೆ? ಅದಕ್ಕೆ ಅವನು ಹೇಳಿದ, ಮನುನಾ ವಾರ್ಯಮಾಣಾಪಿ ಮಮ ಶಾಪ ಮದಾದ್ವಿಭೋ. ಯಾರು ಇಲ್ಲದೆ ಹೋದಾಗ ತಾಯಿಗೆ ಸಿಟ್ಟು ಬಂದು ಕಾಲು ಮುರಿದು ಬಿಡ್ಬೋದೇನೋ, ಆದರೆ ನನ್ನ ಅಣ್ಣ ತಡದ ಮನು. ಎಲ್ಲ ಮಕ್ಕಳು ತಡಿಬೇಕಾದ್ರೂ ಕೂಡ ಅವಳೇನು ಮಾಡಿದ್ರು, ಸಿಟ್ಟು ಮಾಡ್ಕೊಂಡು ಶಾಪ ಕೊಡ್ಲಿಕ್ಕೆ ಅಂತ ಬಂದ್ಲು. ಪ್ರಾಯೋ ನಮಾತಾ ಸಾಸ್ಮಾಕಂ ಶಾಪೇ ನಾಹಂ ಯಥೋ ಹತಃ. ಅನ್ಕೋತೇನೆ, ಪ್ರಾಯ ಅವಳು ನಮ್ಮ ತಾಯಿ ಅಲ್ಲ. ದೇವೋಪ್ಯಾಹ ಯಮಂ ಭೂಯ ಕಿಂಕರೋಮಿ ಮಹಾಮತೆ ಮೌರ್ಖ್ಯಾತ್ ಕಸ್ಯನ ದುಃಖಂ ಸ್ಯಾತ್ ಅಥವಾ ಕರ್ಮ ಸಂತತಿ. ಆಗ ಸೂರ್ಯ ಅವಳ ಬಗ್ಗೆ ಆಮೇಲೆ ಯೋಚನೆ ಮಾಡೋಣಪ್ಪ, ನೀನು ಯಾವ ಮೂರ್ಖತನದಿಂದ ಕಾಲೆತ್ತಿದೆ ಹೇಳು, ಅನುಭವಿಸಬೇಕು. ಮೂರ್ಖತನದ ಪರಿಣಾಮ, ಮೂರ್ಖತನ 2 ನಿಮಿಷದ ಮೂರ್ಖತನ, ಆದರೆ ಅದರ ಅನುಭವ ದೀರ್ಘಕಾಲ ಇರುತ್ತೆ. ಅದಕ್ಕೆ ಸಂಯಮದಿಂದ ಇರಬೇಕು. ಅದರಿಂದ ಮೌರ್ಖ್ಯಾತ್ ಕಸ್ಯ ನ ದುಃಖಂ ಸ್ಯಾತ್ ಅಥವಾ ಕರ್ಮ ಸಂತತಿ. ಮೂರ್ಖತನದಿಂದ ಯಾರಿಗೂ ದುಃಖ ಆಗಲ್ಲ. ನಿರಂತರವಾದ ಕರ್ಮದ ಸರಪಳಿ. ಅನಿವಾರ್ಯ ಭವಸ್ಯಾಪಿ ಕಾಕಥಾನ್ಯೇಷು ಜಂತುಷು. ಒಂದು ಕ್ಷಣದ ಮೂರ್ಖತನದಿಂದ ಸದಾಶಿವನೂ ದುಃಖ ಅನುಭವಿಸಬೇಕಾಗತ್ತೆ. ಅಂಥದ್ರಲ್ಲಿ ಕಾಕಥಾ ಅನ್ಯೇಷು ಜಂತುಷು, ಉಳಿದವರ ಪಾಡೇನು? ಕೃಕವಾಕುರ್ಮಯಾ ದತ್ತೋ ಯಕೃಮೀನ್ ಭಕ್ಷಯಿಷ್ಯತಿ ಕ್ಲೇದಂಚ ರುಧಿರಂ ಚೈವ ವತ್ಸಾಯಮಪನೇಷ್ಯತಿ. ನೋಡು, ನಾನೊಂದು ಹುಳ ತಿನ್ನುವ ಕ್ರಿಮಿಯನ್ನು ಬಿಡ್ತೇನೆ. ಅದೇನ್ ಮಾಡುತ್ತೆ, ನಿನ್ನ ತೊಡೆಯಲ್ಲಿ ಇರುವಂತಹ ಕೀವು, ದುರ್ಮಾಂಸ ಮೊದಲಾದವುಗಳನ್ನು ಏವ ಮುಕ್ತಸ್ತಪಸ್ತೇಪೆ ಯಮಸ್ತೀವ್ರಂ ಮಹಾಯಚಾಹ ಗೋಕರ್ಣ ತೀರ್ಥೇ ವೈರಾಗ್ಯಾತ್ ಫಲಪತ್ರಾನಿಲಾಚನಃ. ಈ ರೀತಿ ಅದು ನಿನ್ನ ಕಾಲು ಬಿದ್ದು ಹೋಗುತ್ತೆ, ಮತ್ತೆ ಕಾಲು ಬೆಳೆಯುತ್ತೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಯಮ ಏನು ಮಾಡಿದ, ಗೋಕರ್ಣ ಕ್ಷೇತ್ರಕ್ಕೆ ಬಂದು ಚೆನ್ನಾಗಿ ತಪಸ್ಸು ಮಾಡಿದ. ಸದಾಶಿವ ವರ ಕೊಟ್ಟ. ವೌರೇತ ಲೋಕಪಾಲತ್ವಂ ಪಿತೃಲೋಕೇ ನೃಪಾಲಯಂ. ಏನು ವರ? ಲೋಕಪಾಲಕನಾಗಬೇಕು, ದಿಕ್ಪಾಲಕನಾಗಬೇಕು ಅಂತ ಕೇಳಿದ ಯಮ. ಆಗ ಸದಾಶಿವ ಏನು ಮಾಡಿದ, ಲೋಕಪಾಲ ಆಗುವಂತ. ಆಮೇಲೆ ಹೆಚ್ಚುವರಿ ವರ ಏನು? ಧರ್ಮ ಧರ್ಮಾತ್ಮಕಸ್ಯಾಪಿ ಜಗತಸ್ತು ಪರೀಕ್ಷಣಂ. ಏನು ಪುಣ್ಯ ಏನು ಪಾಪ ಅದನ್ನು ಪರೀಕ್ಷೆ ಮಾಡೋದು. ಏವಂತ ಲೋಕಪಾಲತ್ವಮಗಮಚ್ಛೂಲಪಾಣಿನಃ ಪಿತॄಣಾಂ ಚಾಧಿಪತ್ಯಂಚ ಧರ್ಮ ಧರ್ಮಸ್ಯ ಚಾನಘ. ಪಿತೃಲೋಕಾಧಿಪತ್ಯ. ಆಮೇಲೆ
ಅವನು ಮುಂದೆ ಹೋಯ್ತು. ಆಮೇಲೆ ಸೂರ್ಯ ಒಮ್ಮೆ ಯೋಚನೆ ಮಾಡಿದ, ಯಾಕೆ ಹೀಗಾಯ್ತು ಅಂತ. ತ್ವಷ್ಟು ಸಮೀಪ ಮಗಮತ್ ಆಚ ಚಕ್ಷೇ ಚರೋಷವಾನ್. ಹೆಂಡತಿ ಮೇಲೆ ಸಿಟ್ಟು ಬಂದ್ರೆ ಹೆಂಡತಿ ತಾಯಿ ತಂದೆ ತಾನೇ ಹೇಳಬೇಕು. ಸೀದಾ ಹೋಗಿ ಹೆಂಡತಿ ತಂದೆಯಾಗಿರುವ ವಿಶ್ವಕರ್ಮನಿಗೆ ನುಡಿದ. ತಮುವಾಚ ತತಸ್ತಷ್ಟ ಶಾಂತಪೂರ್ವಂ ದ್ವಿಜೋತ್ತಮ ತವಾಸಹಂತಿ ಭಗವನ್ ಮಹಸ್ತೀವ್ರಂ ತಮೋನುದಂ. ಆಗ ತ್ವಷ್ಟರು ಹೇಳಿದರಂತೆ, ನಿನ್ನ ಕಿರಣ ಏನೋ ಮಾರಾಯ, ಹತ್ತಿರದಲ್ಲೇ ಇದ್ರೆ ಗತಿ ಏನು, ದೂರದಲ್ಲಿದ್ರೇನೆ 40 ಡಿಗ್ರಿ ಏರಿದ್ರೇನೆ ಒದ್ದಾಡೋಗ್ತೀವಿ ಅಂಥದ್ದು. ಇನ್ನು ನೀನು ಏನು ತೀರಾ ಹತ್ತಿರದಲ್ಲಿದ್ರೆ ನಿನ್ನ ಹೆಂಡತಿ ಹೆಂಗಿರ್ಬೇಕು? ಸರಿ, ಇವಾಗ ಎಲ್ಲಿದ್ದಾಳ ಅವಳು? ಈಗ ಕುರುಕ್ಷೇತ್ರದಲ್ಲಿ ಹೆಣ್ಣು ಕುದುರೆಯ ರೂಪದಲ್ಲಿ ಇದ್ದಾಳೆ. ಏವ ಮುಕ್ತ ಜಗಾಮಾಥ. ಅವಳು ನನ್ನ ಹತ್ರ ಬಂದಿದ್ಲು, ನಿನ್ನ ಹತ್ರ ದೂರ ಹೇಳಲಿಕ್ಕೆ. ನಾನೇನು ಮಾಡಿದೆ, ಅವಳನ್ನು ಬೈದು ಕಳಿಸ್ಬಿಟ್ಟೆ. ಅವಳು ಹೋಗಿದ್ದಾಳೆ ಅಂತ ಅಂದುಕೊಂಡ್ರೆ ಹೋಗಿದ್ದಾಳೆ, ನಮ್ಮ ಮನೆಯಿಂದ ಹೋಗಿದ್ದಾಳೆ, ನಿಮ್ಮ ಮನೆಗೆ ಹೋಗಿಲ್ಲ. ಅಪನೇಶ್ಯಾಮಿ ತೇ ತೇಜೋ ಯಂತ್ರೇ ಕೃತ್ವಾ ದಿವಾಕರ. ಅದರಿಂದ ನಿನ್ನ ಕಿರಣಗಳನ್ನೆಲ್ಲ ಕತ್ತರಿಸ್ತೇನೆ ಅಂತ ಟ್ರಿಮ್ ಮಾಡಿದನಂತೆ. ತಸ್ಮಾತ್ ಪ್ರಮಾದಂ ಪ್ರಸಾದಂ ಕುರುಮೆ ಯಜ್ಜನುಗ್ರಹ ಭಾಗಹಂ ರೂಪಂ ತವ ಕರಿಷ್ಯಾಮಿ ಲೋಕಾನಂದಕರಂ ಪ್ರಭೋ. ಆಮೇಲೆ ಗರಗಸವನ್ನು ತಗೊಂಡು ನೀಟಾಗಿ ಸೂರ್ಯನ ಕಿರಣಗಳನ್ನೆಲ್ಲ ಕತ್ತರಿಸಿ ಆ ಚಕ್ರವನ್ನು ಮಾಡಿದ. ಆ ಚಕ್ರ ಮಾಡಿ ವಿಷ್ಣುವಿಗೆ ಕೊಟ್ಟ. ಇವೆಲ್ಲ ಅರ್ಥವಾದ. ಕಿರಣ ಕತ್ತರಿಸೋದು ಅಂದ್ರೇನು? ನಶಾಕಾತ ತದ್ರಷ್ಟುಂ ಪಾದರೂಪಂ ರವೇ ಪುನಃ ಅರ್ಚಾಸ್ವಪಿ ತತ್ಪಾದೌ ನ ಕಶ್ಚಿತ್ ಕಾರಯೇತ್ ಕ್ವಚಿತ್. ಅರ್ಚಾಸ್ವಪಿ ಅದರ ಸಂಪ್ರದಾಯವೋ ಏನೋ, ಸೂರ್ಯನನ್ನು ಕೆತ್ತುವಾಗ ಈಗಲೂ ಕೂಡ ಪಾದವನ್ನು ಸರಿಯಾಗಿ ಕೆತ್ತೋಲ್ಲ. ಯಾಕೆ ಅಂದರೆ ಆ ಕಿರಣದ ವ್ಯಾಪ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವನ ಕಾಲನ್ನು ಯಾರೂ ಕೂಡ ಈ ತನಕ ಕೆತ್ತಿಲ್ಲ. ಸೂರ್ಯನ ಕಾಲನ್ನ ಅವನು ಕುಳಿತುಕೊಂಡು ಪದ್ಮಾಸನದಲ್ಲಿ ಇರ್ತಾನೆ ನೋಡಿ, ಇದು ಹೊಸ ವಿಷಯ. ಕುಳಿತುಕೊಂಡು ಪದ್ಮಾಸನದಲ್ಲಿ ಕೂತಿರ್ತಾನೆ. ಆ ತರಹದ ಮತ್ತೆ 2 ಕಮಲಗಳನ್ನು ಹಿಡ್ಕೊಂಡಿರ್ತಾನೆ. ಇದೇ ತರಹದ ಒಂದು ಪ್ರತಿಮೆಯನ್ನೇ ಎಲ್ಲ ಕಡೆ ಕೆತ್ತೋದು. ಯಾವುದೇ ಕಾರಣಕ್ಕೂ ಕಾಲನ್ನ ಇಳಿಬಿಟ್ಟುಕೊಂಡಿರುವ ಹಾಗೆ ಸೂರ್ಯನ ಒಂದು ಇದನ್ನ ಕೆತ್ತುವುದಿಲ್ಲ. ಯಾರಾದರೂ ಈ ತರಹ ಮಾಡಿದರೆ ಸೂರ್ಯನ ಪಾದವನ್ನ ಯಾರೂ ಕೂಡ ಕೆತ್ತುವುದಿಲ್ಲ. ಲೋಕದಲ್ಲಿ ಅದೊಂದು ಭಯ. ಏನು? ಸೂರ್ಯನ ಪಾದವನ್ನು ಕೆತ್ತಿದರೆ ನಮಗೆ ತೊಂದರೆ ಆಗತ್ತೆ ಅಂತ ಲೋಕದಲ್ಲೊಂದು ಭಯ ಇದೆ ಅಂತ ಹೇಳ್ತಾರೆ. ತಸ್ಮಾಚ್ಚ ಧರ್ಮ ಕಾಮಾರ್ಥಿ ಚಿತ್ರೇಶು ಆಯತನೇಶು ಚ ನಕ್ವಚಿತ್ ಕಾರಯೇತ್ ಪಾದವು ದೇವದೇವಸ್ಯ ಧೀಮತಃ. ಚಿತ್ರದಲ್ಲೇ ಆಗಲಿ, ಶಿಲ್ಪದಲ್ಲೇ ಆಗಲಿ ಸೂರ್ಯನ ಕಾಲುಗಳನ್ನು ಕೆತ್ತಲಿಕ್ಕಿಲ್ಲ. ಇದು ಪುರಾಣ ಅನುವಾದ ಮಾಡ್ತಾ ಇರೋದು, ಕೆತ್ತಬಾರದು ಅಂತ ವಿಧಿಯಲ್ಲ. ತತಸ್ಥ ಭಗವಾನ್ ಗತ್ವಾ ಭೂರ್ಲೋಕಮರಾಧಿಪ ಕಾಮಯಾಮಾಸ ಕಾಮಾರ್ಥೋ ಮುಖ ಏವ ದಿವಾಕರ. ಆಮೇಲೆ ಸೂರ್ಯ ಬಂದ, ನನ್ನ ಹೆಂಡತಿಯನ್ನ ಸೇರಬೇಕು ಅಂತ ಹೇಳಿ ಕುದುರೆ ರೂಪವನ್ನು ತೊಟ್ಟು ಹೋದ. ಅವಳು ಕುರುಕ್ಷೇತ್ರದಲ್ಲಿ ಹೆಣ್ಣು ಕುದುರೆ ವೇಷ, ಹೆಣ್ಣು ಕುದುರೆಯಾಗಿದ್ದವಳು. ಇವರೇನು ಮಾಡಿದ್ರು, ಗಂಡು ಕುದುರೆ. ಇವನು ಹೋದ. ಅವಳೇನು ಅನ್ಕೊಂಡ್ಬಿಟ್ಲು, ಯಾವುದೋ ಪುಂಡು ಕುದುರೆ ಅಂತ ಅನ್ಕೊಂಡ್ಲು. ಅವಳಿಗೇನು ಗೊತ್ತು ನನ್ನ ಗಂಡನೇ ಕುದುರೆ ರೂಪದಿಂದ ಬಂದಿದ್ದಾನೆ ಅಂತ. ಸಂಜ್ಞಾತ ಮನಸಾಕ್ಷೋಭಂ ಅಗಮದ್ಭಯ ವಿಹ್ವಲ. ಇದೇನಾಗಿ ಹೋಯ್ತು ಅಂತ ಅವಳಿಗೆ ಭಯ ಆಯಿತು. ಇವನೇನು ಮಾಡಿದ, ಬಲಾತ್ಕಾರವಾಗಿ ತನ್ನ ತೇಜಸ್ಸನ್ನ ಅವಳಲ್ಲಿ ಹಾಕಿದ. ಅವಳೇನು ಮಾಡಿದ್ಲು, ತನ್ನ ಮೂಗಿನ ಹೊರಳೆಯಿಂದ ಅವನು ಹಾಕಿದ ತೇಜಸ್ಸನ್ನ ಹೊರಗಡೆ ಹಾಕ್ಬಿಟ್ಲು. ಅವಾಗ 2 ಮಕ್ಕಳು ಹುಟ್ಟಿದ್ರು. ನಾ ಸತ್ಯವು ನಾಸಿಕಾಗ್ರತಃ. ಆಗಲೇ ಕೂಡಲೇ 2 ಮಕ್ಕಳು.
ಅವ್ರು ಹೇಳ್ತಾರೆ ಅಶ್ವಿದೇವತೆಗಳು, ಕುದುರೆಯಿಂದ ಹುಟ್ಟಿ ಬಂದವರು, ಮೂಗಿನ ಹೊರಳೆಯಿಂದ ಹುಟ್ಟಿದ್ರಿಂದ ನಾ ಸತ್ಯವು, ಸಾವರ್ಣೋಪಿ ಮನುರ್ವೇರವು. ಆಮೇಲೆ ಗೊತ್ತಾಯಿತು, ಓ ನನ್ನ ಗಂಡ ಇದು ಅಂತ ಸಂತೋಷಪಟ್ಲು, ವಿಮಾನದಿಂದ ಸ್ವರ್ಗಕ್ಕೆ ಹೋದ್ಲು. ಆಮೇಲೆ ಸಾವರ್ಣಿ ಮನು ಇದ್ದಾನಲ್ಲ, ಅವನು ಇವತ್ತಿಗೂ ಕೂಡ ಮೇರು ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ದಾನೆ. ಶನಿಸ್ತಪೋ ಬಲಾದಾಪ ಗ್ರಹ ಸಾಮ್ಯಂ ತತಃ ಪುನಃ. ಆ ಶನಿ ಇದ್ದಾನಲ್ಲ, ತಪಸ್ಸನ್ನ ಮಾಡಿ ಗ್ರಹ ಆದ. ಇನ್ನು ಯಮುನಾ ಮತ್ತು ತಪತಿ ಇಬ್ರು ನದ್ಯಾಭಿಮಾನಿಗಳಾದರು. ವಿಷ್ಟಿ ಏನ್ ಮಾಡಿದ್ಲು, ಜನರಿಗೆ ರಾಜರಲ್ಲಿ ಅಮರಿಕೊಂಡಳು. ಜನರಿಗೆ ಅಮರಿಕೊಂಡಿದ್ದು ಯಾರ ಮೂಲಕವಾಗಿ? ರಾಜರ ಮೂಲಕವಾಗಿ. ವಿಷ್ಟಿ ಅಂದ್ರೆ ಬಿಟ್ಟಿ. ರಾಜರು ಕೆಲಸ ಮಾಡಿಸ್ತಾರೆ, ಮಾಡೇ, ನೀವು ಪ್ರಜೆಗಳು, ನಾವು ರಾಜರು, ನಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ಅಂತ. ಆ ವಿಷ್ಟಿಯೇ ಬಿಷ್ಟಿಯಾಗಿದ್ದು. ಬಿಷ್ಟ್ಯಾನಿ ಗೃಹನ್ನಿರನುಗ್ರಹೋಸಿ ಅಂತ ಭಾಗವತ. ವೇದ ಕಾಲದಲ್ಲಿಯೂ ವಿಷ್ಟಿ ಇದೆ. ಋಭವೋ ವಿಷ್ಟ್ಯಕ್ರತ ಅಂತ. ಅದರಿಂದಾಗಿ ವೇದದಲ್ಲಿಯೇ ಬಿಟ್ಟಿ ಇರೋದು. ಇದೇನಾದ್ರೂ ಈಗಿನ ಮುಖ್ಯಮಂತ್ರಿಗೆ ಗೊತ್ತಾದ್ರೆ ಮುಗದೇ ಹೋಯ್ತು. ಈ ವೈವಸ್ವತ ಮನು ಇದ್ದಾನಲ್ಲ, ಅವನಿಗೆ 10 ಜನ ಮಕ್ಕಳು. ಅದರಲ್ಲಿ ಮೊದಲನೆಯವನು ಇಳ. ಅವ್ರದ್ದು ಕಥೆ ನಾವು ಹೇಳಿದ್ದೇವೆ. ಇನ್ನು ಇಕ್ಷ್ವಾಕು, ಕುಶನಾಭ, ಅರಿಷ್ಟ, ಧೃಷ್ಟ, ನರಿಶ್ಚಂತ, ಕರೂಚ, ಚರ್ಯಾತಿ, ಪೃಷಧ್ರ, ನಾಭಾಗ ಅಂತ 10 ಜನ. ಆ ಇಳನನ್ನ ಅಭಿಷೇಕ ಮಾಡಿ ಮನು ಏನು ಮಾಡಿದ, ತಪಸ್ಸಿಗೆ ಹೋದ. ಇವನೇನು ಮಾಡಿದ, ಇಳ ಇಡೀ ಭೂಮಿಯನ್ನು ತಿರುಗುತ್ತಾ ಯಾವುದೋ ಒಂದು ತಪೋವನಕ್ಕೆ ಹೋದ. ಇಳಾವೃತ. ಅಲ್ಲಿ ಸದಾಶಿವ ಶಾಪ ಕೊಟ್ಟಿದ್ದ, ಇಲ್ಲಿ ಯಾರು ಬರಬಾರದು, ಹೆಣ್ಣಾಗಿ ಹೋಗ್ತಾರೆ ಅಂತ. ಅವನು ಹೋದ, ಇಡೀ ಸ್ತ್ರೀಯಾಗಿ ಹೋದ. ಸ್ತ್ರೀತ್ವಮಾಪ ವಿಚನ್ನೇವ ವಡಭಾತ್ವಂ ಹಯಸ್ತಥಾ. ಅವನು ಹೆಣ್ಣಾದ, ಅವನ ಕುದುರೆ ಹೆಣ್ಣು ಕುದುರೆ ಆಗೋಯ್ತು. ಆ ತರಹದ ಡ್ರಾಸ್ಟಿಕ್ ಚೇಂಜ್. ಏನ್ ಮಾಡೋದು? ಅವಳೇನ್ ಮಾಡಿದ್ಲು, ಬರ್ತಾ ಇರಬೇಕಾದ್ರೆ ಬುಧ ಅವಳ ರೂಪವನ್ನು ನೋಡಿ ವಿಶಿಷ್ಟಾಕಾರವಾನ್ ದಂಡಿ ಸಕಮಂಡಲು ಪುಸ್ತಕ, ಅವನು ದಂಡಿ ಕಮಂಡಲು ಆಗಿ ಇಟ್ಕೊಂಡು ಬರ್ತಾ ಇದ್ದ. ದ್ವಿಜ ರೂಪಶಿಖಿ ಬ್ರಹ್ಮ ನಿಗದನ್ ಕರ್ಣಕುಂಡಲ. ಅವನು ನೋಡಿದ ಅನೇಕ ಒಟ್ಟುಗಳಿದ್ರು. ಅವರು ಸಮಿತ್ತು, ಪುಷ್ಪ, ಕುಶ, ಉದಕ ಎಲ್ಲ ಇಟ್ಕೊಂಡಿದ್ರು. ಅವ್ರ ನಡುವೆ ಇವಳನ್ನು ನೋಡಿದ. ಅವಳನ್ನ ಮದುವೆ ಕೂಡಿದ. ಅಹಂಚ ಕಾಮುಕೋ ನಾಮ ಬಹುವಿದ್ಯೋ ಬುಧ ಸ್ಮೃತಃ. ನಾನು ಬಹಳ ವಿದ್ಯೆಯನ್ನ ಹೊಂದಿರುವ ಬುಧ. ನನ್ನ ಅಪ್ಪ ಯಾರು ಅಂತಂದ್ರೆ ಬೃಹಸ್ಪತಿ ಅಂತ ಹೇಳಿ ಅವರಿಬ್ರು ಸೇರಿದ್ರು. ಅಹೋ ವೃತ್ತಂ ಅಹೋ ರೂಪಂ ಅಹೋ ಧನಮಹೋ ಕುಲಂ ಮಮ ಚಾಶ್ಚ ಮೇ ಭರ್ತು ಅಹೋ ಲಾವಣ್ಯಮುತ್ತಮಂ. ಅವರಿಬ್ರು ಕೂಡಿದ್ರು. ಈ ರೀತಿ ಇಳ ಅವನಲ್ಲಿ ಹುಟ್ಟಿದ ಮಗು ಪುರೂರವಸ್ಸು. ಬುಧನ ಮಗ ಪುರೂರವಸ್ಸು. ಆ ಪುರೂರವಸ್ಸನ ಮಗ ಆಯುವಿನ ಮಗ ನಹುಷ, ನಹುಚನ ಮಗ ಯಯಾತಿ, ಯಯಾತಿಗೆ 5 ಜನ ಮಕ್ಕಳು. ಅದರಲ್ಲಿ ಹಿರಿಯ ಯದುವಿನಿಂದ ಹುಟ್ಟಿದವರು ಮುಂದೆ ಯಾದವರಾದರು. ಕಡೆಯ ಪೂರು ಇದ್ದಾನಲ್ಲ, ಅಲ್ಲಿಂದ ಹುಟ್ಟಿದವರು ಪೌರವರಾದರು. ಆಮೇಲೆ ಇತ್ತ ಅಥಾನ್ವಿಷಂತೋ ರಾಜಾನಂ ಭ್ರಾತರಸ್ತಸ್ಯ ಮಾನವಾಹ. ದೊಡ್ಡಣ್ಣ ಕಳೆದೋಗಿದ್ದಾನೆ. ಅವಾಗ ಇಕ್ಷ್ವಾಕು ಮೊದಲಾದವರೆಲ್ಲ ಹುಡುಕ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಕುದುರೆ ಇದೆ. ಆ ಕುದುರೆನ ನೋಡಿದ್ರು. ನಮ್ಮಣ್ಣ ತಗೊಂಡು ಹೋಗಿದ್ದು ಗಂಡು ಕುದುರೆ ಆಯ್ತೆ. ಆ ಕುದುರೆಯ ಆಭರಣಗಳೆಲ್ಲ ನಮಗೆ ಪರಿಚಿತ. ಆದ್ರೆ ಹೆಣ್ಣು ಕುದುರೆ ಮೇಲಿದೆ, ಇದೆಂಗ್ ಸಾಧ್ಯ?
ಪರ್ಯಾಣ ಪ್ರತ್ಯಭಿಜ್ಞಾನಾತ್ ಸರ್ವೇ ವಿಸ್ಮಯಮಾಗತಾ. ಪರ್ಯಾಣ ಅಂತಂದ್ರೆ ಜೀನ್ ಅಂತಾರೆ. ಪರ್ಯಾಣ ಅಂತಂದ್ರೆ ಜೀನ್. ಸಂಸ್ಕೃತದಲ್ಲಿ ಕುಥ ಅಂತಾರೆ. ಹಿಂದಿಯಲ್ಲಿ, ಮರಾಠಿಯಲ್ಲಿ, ಕನ್ನಡದಲ್ಲಿ ಥಡಿ ಅಂತಾರೆ. ಕುದುರೆ ಮೇಲೆ ಹಾಕುವಂತಹ ಒಂದು ಆಸನ. ಸಂಸ್ಕೃತದಲ್ಲಿ ಪರ್ಯಾಣ ಅಥವಾ ಕುಥ. ಕನ್ನಡ, ಮರಾಠಿ, ಹಿಂದಿಯಲ್ಲಿ ಒಂದೇ ಪದ ಥಡಿ. ಸ್ಯಾಡಲ್. ಇಂಗ್ಲಿಷಿನಲ್ಲಿ ಸ್ಯಾಡಲ್. ಆ ಆಸನ ಸಮೇತ ಹಾಕಿರ್ತಾರೆ. ಆ ಆಸನಕ್ಕೆ ಒಂದು ಇಳಿ ಬಿದ್ದಿರುತ್ತೆ, ಅದರಲ್ಲಿ ಕಾಲಿಟ್ಕೊಳ್ಳಿಕ್ಕೆ. ಆ ಥಡಿ ನೋಡಿದ್ರು, ಇದು ನಮ್ಮಣ್ಣನ ಕುದುರೆಯಲ್ಲಿ ಇದ್ದಿದ್ದು, ಆದ್ರೆ ಇದು ಹೆಣ್ಣು ಕುದುರೆ ಆಗೋಗಿದೆ. ಆಶ್ಚರ್ಯಪಟ್ಟರಂತೆ. ಅಯಂ ಚಂದ್ರಪ್ರಭೋ ನಾಮ ವಾಜೀತಶ್ಚ ಮಹಾತ್ಮನಃ. ಆ ಕುದುರೆಗೊಂದು ಹೆಸರಿತ್ತು, ಚಂದ್ರಪ್ರಭಾ ಅಂತ. ಬೆಳ್ಳಗಿತ್ತು ಆ ಕುದುರೆ, ಅದಕ್ಕೆ ಚಂದ್ರಪ್ರಭಾ, ಚಂದ್ರನಂತೆ ಕಾಂತಿ ಇದೆ. ಈಗ ಅದೇನಾಗೋಗಿದೆ, ಬಡಬಾ ರೂಪ, ಹೆಣ್ಣು ಕುದುರೆ ಆಗೋಗಿದೆ. ತತಸ್ತು ಮೈತ್ರಾವರುಣಿಂ ಪಪ್ರಚ್ಛುಸ್ತೆ ಪುರೋಧತಂ. ಇದೇನು ಅರ್ಥ ಆಗ್ತಾ ಇಲ್ಲ. ತನಗೆ ಹಾಕಿದ ಬಂಗಾರವನ್ನ ಒಂದು ಹೆಣ್ಣು ಕುದುರೆಗೆ ಹಾಕಲಿಕ್ಕೆ, ಇದು ಕುದುರೆ ಮನುಷ್ಯ ಅಲ್ಲ. ಮನುಷ್ಯ ಆದರೆ ತನ್ನ ಪ್ರೀತಿಯ ಸಂಕೇತವಾಗಿ ತಾನು ಹಾಕೊಂಡಿರೋದನ್ನೇ ಹೆಣ್ಣಿಗೆ ಹಾಕಿ ಬಂದ್ಬಿಡ್ತಾನೆ. ಆ ತರಹ ಇದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ವಸಿಷ್ಠರನ್ನು ಹೋಗಿ ಕೇಳಿದ್ರು. ವಸಿಷ್ಠಶ್ಚ ಅಬ್ರವೀತ್ ಸರ್ವಂ ದೃಷ್ಟ್ವಾ ತಧ್ಯಾನ ಚಕ್ಷುಷಾ. ವಸಿಷ್ಠರು ಧ್ಯಾನಕ್ಕೆ ಹೋದ್ರು. ಅಯ್ಯೋ ಹೀಗಾಗಿದೆ ಅಂತೆಲ್ಲ ಹೇಳಿದ್ರು. ಸಮಯಶ್ಚಂಬುದಯಿತಾ ಕೃತಶ್ಚರವಣೆ ಪುನಃ. ಇದಾಗಿದ್ದೇನು ಅಂತಂದ್ರೆ ಈ ಶಿವ ಮತ್ತು ಪಾರ್ವತಿಯರ ಒಪ್ಪಂದದ ಸಲುವಾಗಿ. ಹೌದಾ, ಅಣ್ಣನನ್ನ ಬಚಾವ್ ಮಾಡಿಕೊಳ್ಳಿಕ್ಕೆ ಒಂದು ದಾರಿ ಇದೆ ಅಂತ ಹೇಳಿ ಈ ತಮ್ಮಂದ್ರೆಲ್ಲ ಸದಾಶಿವನ ಬಳಿಗೆ ಹೋಗಿ ಬೇಡಿಕೊಂಡ್ರು. ಅಯಮಶ್ವೋಪಿ ನಾರೀತ್ವಂ. ಅದನ್ನೆಲ್ಲ ಕೇಳಿ ಚೆನ್ನಾಗಿ ಸ್ತೋತ್ರ ಮಾಡಿದ್ರು. ಅವಾಗ ಪಾರ್ವತಿ ಪರಮೇಶ್ವರರಿಬ್ರು ಮೈದೋರಿದ್ರು. ಅಲ್ಲಪ್ಪ, ನಾನು ಹೆಂಡತಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಆಯ್ತೆ, ಹೆಂಡತಿ ಕೊಟ್ಟ ಮಾತನ್ನು ನಿಮಗಾಗಿ ಹೇಗಪ್ಪ ಪರಿಹಾರ ಮಾಡಿಕೊಳ್ಳಿ? ಹೋಗಲಿ ಬಿಡಿ, ನಾವು ಮಾಡಲ್ಲ. ಆದರೆ ಹೆಂಗೆ ಅಂತ ಒಂದು ಉಪಾಯ ಸೂಚನೆ ಮಾಡುತ್ತೇವೆ. ಹೋಗಿ ಅಶ್ವಮೇಧ ಯಾಗ ಮಾಡಿ ನಾರಾಯಣನನ್ನು ಆರಾಧಿಸಿ ಹೆಣ್ಣಾಗಿದ್ದವನು ಗಂಡಾಗ್ತಾನೆ. ಮತ್ತೆ ಇಕ್ಷ್ವಾಕೋರಶ್ವಮೇಧೇನ ಯತ್ಫಲಂ ಸ್ಯಾತ್ತದಾವಯೋ ದತ್ವಾ ಕಿಂ ಪುರುಚೋ ವೀರಃ ಸಭವಿಷ್ಯತ್ಯ ಸಂಶಯಂ. ಆಮೇಲೂ ನಿಮ್ಮ ಸುದ್ಯುಮ್ನ ಏನಾಗ್ತಾನೆ, ಕಿಂ ಪುರುಷ ಆಗ್ತಾನೆ. ಪುರುಷ ಹೌದು, ಅವ್ರು ಒಂದು ಡೌಟ್ ಬರುತ್ತೆ. ಆಯಿತು ಅಂತ ಅವನು ಕಿಂ ಪುರುಷ ಆದ. ಮಾಸಮೇಕಂ ಪುಮಾನ್ ವೀರ ಸ್ತ್ರೀ ಚ ಮಾಸಮಭೂತ್ ಪುನಃ. 1 ತಿಂಗಳು ಗಂಡು, 1 ತಿಂಗಳು ಹೆಣ್ಣು, ಈ ರೀತಿ ಆದ. ಆ ಏನು ಮಾಡಿದ, ಗರ್ಭವನ್ನು ಧರಿಸಿದ. ಬುಧಶ್ಚ ಉತ್ಪಾದ್ಯ ತಂ ಪುತ್ರಂ ಸ್ವರ್ಲೋಕಮಗಮತ್ ಪುನಃ. ಬುಧ ಏನು ಮಾಡಿದ, ಸ್ವರ್ಗಲೋಕಕ್ಕೆ ಹೊರಟೋದ. ಆ ಇದ್ದ ಜಾಗ ಇಳಾವರ್ಷ ಅಂತ, ಇಳಾವೃತ. ಈ ರೀತಿ ಪುರೂರವ ಇಬ್ಬರು ಗಂಡಸರಿಂದ ಹುಟ್ಟಿದ್ದು, ಚಂದ್ರವಂಶ. ಪುನಃ ಪುತ್ರತ್ರಯಮಭೂತ್ ಸುದ್ಯುಮ್ನಸ್ಯಾಪರಾಜಿತಂ. ಆಮೇಲೆ 3 ಜನ ಮಕ್ಕಳು ಹುಟ್ಟಿದ್ರು ಗಂಡಾಗಿದ್ದಾಗ. ಹೆಣ್ಣಾಗಿದ್ದಾಗ ಹುಟ್ಟಿದ್ದು ಪುರೂರವಸ್ಸು, ಹೆಣ್ಣಾಗಿದ್ದಾಗ ಹುಟ್ಟಿದ್ದು ಉತ್ಕಲ, ಗಯ, ಹರಿತಾಶ್ವ ಅಂತ. ಉತ್ಕಲನ ಮಕ್ಕಳು ಉತ್ಕಲರು. ಆ ಉತ್ಕಲನ ಮಕ್ಕಳು ಉತ್ಕಲ ಅನ್ನುವ ದೇಶವನ್ನ ಕಟ್ಟಿದ್ರು. ದ್ರಾವಿಡ ಉತ್ಕಲ ವಂಗ ಅಂತೀರ. ಉತ್ಕಲ ಅಂದ್ರೆ ಒರಿಸ್ಸಾ. ಅದಕ್ಕೆ ಅದರ ಪಕ್ಕದಲ್ಲಿ ಕಳಿಂಗ ಅಂತಾನು ಒಂದಾಯ್ತು, ಅದು ಆಮೇಲೆ ನೋಡೋಣ, ಆಯ್ತಾ. ಇನ್ನು ಗಯ ಅಂತ, ಉತ್ಕಲ ಗಯ ಅಂತ. ಉತ್ಕಲನ ತಮ್ಮ ಗಯ. ಆ ಗಯನ ಹೆಸರಿನಲ್ಲಿ ಒಂದು ಕ್ಷೇತ್ರ ಆಯಿತು, ಗಯಾ ಅಂತ.
ಅದರಿಂದಾಗಿ ಗಯಾಸುರ ಏನೇನೋ ಕತೆ ಹೇಳ್ತಾವೆ ಇವುಗಳು. ಆ ಎಲ್ಲ ಕತೆ ತೆಗೆದು ತಿಪ್ಪೆಗೆ ಹಾಕ್ಬಿಡಿ. ಸುದ್ಯುಮ್ನನ ಎರಡನೇ ಮಗ ಗಯ, ಅವನು ಆಳಿದ ಪ್ರದೇಶ ಗಯಾ. ಅಲ್ಲಿ ದೇವರ ಸನ್ನಿಧಾನ ಇದೆ ಅಷ್ಟೇ. ಇವಾಗ ಆ ಗಯ ಅನ್ನೋನ್ ತಪಸ್ ಮಾಡ್ದ, ನೀನ್ ನನ್ನಲ್ಲೇ ಇರಬೇಕು ಅಂದ. ಇವನ್ ಚಕ್ರ ತಗೊಂಡು ಅವನ್ ತಲೆ ಕತ್ತರಿಸ್ಬಿಟ್ಟ. ದೇವರಂತ ಒಂದು ಪಾದವನ್ನ ಇಲ್ಲಿಟ್ಟ, ಇನ್ನೊಂದು ಪಾದವನ್ನ ಇನ್ನೆಲ್ಲೋ ಇಟ್ಟ. ಅದನ್ನ ನೋಡಿದವ್ರು ಯಾರು ಇಲ್ಲ ನೋಡಿದೀವಿ ಅಂತ ಹೇಳ್ತಾರೆ. ಏನು ಇಲ್ಲಿ ಅದು ಕಾಬಾದಲ್ಲಿ ವಿಷ್ಣು ಪಾದ ಇದೆ ಅಂತ ಎಲ್ಲ ಸುಮ್ಮನೆ ಅವೆಲ್ಲ ನಂಬಲ್ಲಕ್ಕೆ ಅರ್ಹವಾದದ್ದೇನಲ್ಲ. ಅದು ಅಲ್ಲ, ದೇವರ ಸನ್ನಿಧಾನ ಅಷ್ಟೇ. ಅಷ್ಟೇ ಅಲ್ಲ, ಒಂದು ಪಾದವನ್ನೇ ಚಿಂತನೆ ಮಾಡಿದ್ರೆ ಆಯ್ತು. ಹೀಗಾಯ್ತು. ಈ ಪುರೂರವಸ್ ಅಂತ ಇದ್ದಾನಲ್ಲ, ಅವನನ್ನ ಪ್ರತಿಷ್ಠಾನಪುರದಲ್ಲಿ ಅಭಿಷೇಕ ಮಾಡಿದ್ರು. ಆ ಪ್ರತಿಷ್ಠಾನವೇ ಈಗ ಪೈಠಣ್. ಇವನು ಇಳಾವೃತ ಕೊಟ್ಟೋದ. ಈ ಇಕ್ಷ್ವಾಕು ಏನಿದ್ದಾನೆ ಅವನು ಮಧ್ಯದೇಶದಲ್ಲಿ. ಆ ನರಿಷ್ಯಂತ ಅಂತ ಒಬ್ಬ ಇದ್ದ, ಇಕ್ಷ್ವಾಕುವಿನ ತಮ್ಮ. ಅವನ ಮಗನ ಹೆಸರು ಶುಚ ಅಂತ. ಆಮೇಲೆ ನಾಭಾಗ ಅಂತ ಒಬ್ಬ ಮಗ ಇದ್ದ, ಅವನ ಮಗನೇ ಅಂಬರೀಷ. ಧೃಷ್ಟ ಅಂತ ಒಬ್ಬ ಇದ್ದ, ಅವನಿಗೆ 3 ಜನ ಮಕ್ಕಳು, ಧೃತಕೇತು, ಚಿತ್ರರಥ, ಚಿತ್ರನಾಥ, ರಣಧೃಷ್ಟ ಅಂತ. ಇನ್ನು ಶರ್ಯಾತಿ ಅಂತ ಒಬ್ಬ ಇದ್ದ, ಆ ಶರ್ಯಾತಿಗೆ 2 ಮಕ್ಕಳು, ಆನರ್ತ. ಆ ಆನರ್ತನ ಹೆಸರಿನಲ್ಲಿ ನಿರ್ಮಾಣವಾದ ದೇಶವೇ ಆನರ್ತ. ಮುಂದೆ ಅದೇ ದ್ವಾರಕೆ ಆಯ್ತು. ಆಯ್ತಾ? ಮತ್ತೆ ವಾಪಸ್ ಬರೋಣ. ಆ ಶರ್ಯಾತಿಗೆ ಒಬ್ಬಳು ಮಗಳಿದ್ಲು, ಸುಕನ್ಯಾ ಅಂತ. ಈ ಆನರ್ತನ ಮಗ ರೋಚಮಾನ. ಆ ನಗರಿಯೇ ಮುಂದೆ ಕುಶಸ್ಥಲಿ ಅಂತ ಆಗಿದ್ದು. ಆ ರೋಚಮಾನನಿಗೆ ರೇವ ಅಂತ ಒಬ್ಬ ಮಗ. ಆ ರೇವನಿಗೆ ಕಕುದ್ಮಿ ಅಂತ. ಈ ಆನರ್ತನ ಮಗಳಿದ್ದಾಳಲ್ಲ, ಅವಳು ರೇವತಿ ಅಂತ. ರೇವತಿ. ಆ ರೇವತಿಯೇ ಮುಂದೆ ಬಲರಾಮನ ಹೆಂಡತಿ ಆದ್ಲು. ಆ ಕಥೆ ನಿಮ್ಗೆ ಗೊತ್ತೇ ಗೊತ್ತು. ಇನ್ನು ಕರುಷನ ಮಕ್ಕಳು ಕಾರುಷರು. ಕರುಷ ಅಂತ ಒಂದು ದೇಶ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಪೃಷಧ್ರ ಇದ್ದಾನಲ್ಲ, ಅವನೇನು ಮಾಡಿದ, ರಾತ್ರಿ ಕಾಯ್ತಾ ಇರುವಾಗ ಹುಲಿ ಒಂದು ಬಂತು. ದಟ್ಟವಾದ ಕತ್ತಲು. ಹಟ್ಟಿಯನ್ನ ಕಾಯಿ ಕೇಳಿದರೆ, ನಾಳೆ ಈ ಗೋವಿದೆ, ಈ ಗೋವಿನ ಹಾಲನ್ನೇ ಯಜ್ಞಕ್ಕೆ ಬಳಸಬೇಕು ಅಂತ. ಆಯ್ತು, ಇವತ್ತು ಕಾದ್ರು. ರಾತ್ರಿ ಆಗ್ತಾ ಇದೆ, ಒಂದು ಹುಲಿ ಬಂತು. ಅಂತ ಕಿರಿತಿಲಿಕ್ಕೆ ಶುರು ಮಾಡಿದ್ವು ಗೋವುಗಳೆಲ್ಲ. ಜೋರಾಗಿ ಗಾಳಿ ಬೀಸಿತು, ದೀಪ ನಂದಿ ಹೋಯಿತು. ನಂದಿ ಹೋದ ದೀಪದಲ್ಲಿ ಬ್ಲೈಂಡ್ ಆಗಿ ಕತ್ತಿ ಬೀಸಿದ ಕತ್ತಿಯಿಂದ ಹುಲಿಯ ಕಿವಿ ಕತ್ತರಿಸಿ ಹೋಯಿತು, ಓಡೋಟೋಯ್ತು ಹುಲಿ. ಆದ್ರೆ ಆ ಬೀಸಿದ ಕತ್ತಿ ಒಂದು ಹಸುವಿಗೆ ತಾಗಿ ಹಸು ಸತ್ತೋಯ್ತು. ಮಾರನೇ ದಿವಸ ಬೆಳಗ್ಗೆ ಆದ್ಮೇಲೆ ಗೊತ್ತಾಯ್ತು. ಅವ್ರಿಗೆ ಸಿಟ್ಟು ಬಂತು, ವಸಿಷ್ಠರಿಗೆ. ಚಂಡಾಲನಾಗೊಂದು ಚಾಪ ಕೊಟ್ಬಿಟ್ರು. ಸರ್ವಕರ್ಮ ಬಹಿಷ್ಕೃತನಾಗಿ, ಎಲ್ಲ ಮೈಯೆಲ್ಲ ಕಪ್ಪಾಗಿ, ಎಲ್ಲರೂ ಹೊರಗಡೆ ಹಾಕಿ ಅವನು ಕಾಡಿಗೊಟ್ಟೋದ. ಆ ಕಾಡಿನಲ್ಲಿ ತಪಸ್ ಮಾಡಿ ಉದ್ಧಾರ ಆದ. ಇದು ಪೃಷಧ್ರನ ಕಥೆ. ಇನ್ನು ಗಯಾಗೂ ಶ್ರಾದ್ದಕ್ಕೂ ಹೇಗೆ ಸಂಬಂಧ ಅಂತ ನೋಡಿ ಹರೀಶ್ ಅವರೇ. ಎಲ್ಲಿ ವಿಷ್ಣುಪಾದ ಅಂತ ಇದೆಯೋ ಆ ವಿಷ್ಣುಪಾದಕ್ಕೆ ಅರ್ಪಣೆ ಮಾಡುತ್ತೇವೆ ಅಂತನ್ನೋದರಿಂದ ಶ್ರಾದ್ದ. ಯಾವುದೇ ನದಿ ತೀರ ಶ್ರಾದ್ದಕ್ಕೆ ಯೋಗ್ಯವಾದದ್ದು. ಫಲ್ಗು ನದಿ. ಅದರಿಂದಾಗಿ ಗಯಾಕ್ಕೂ ಶ್ರಾದ್ದಕ್ಕೂ ಏನ್ ಸಂಬಂಧ ಅಂದ್ರೆ ಅಷ್ಟೇ. ಅವರೆಲ್ಲ ಏನೇನೋ ಕತೆ ಹೇಳ್ತಾರೆ. ಅದು ಸೀತೆ ಶ್ರಾದ್ದ ಮಾಡ್ಬಿಟ್ಲು,
ಮರಳಿನಿಂದ ಪಿಂಡ ಕಟ್ಬಿಟ್ಲು, ಅದು ಯಾವುದು ನಂಬೋದು ಬೇಕಿಲ್ಲ. ಪುರಾಣ ಇಷ್ಟೇ ಹೇಳಿರೋದು. ಇರಲಿ, ನಾವು ಪೃಷದ್ರನಿಗಿತ್ರ ಇದ್ವಿ. ಅವನು ವಂಶ ಮುಂದುವರಲಿಲ್ಲ. ಯಾಕೆಂದ್ರೆ ಪೃಷದ್ರ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಕೂತ್ಬಿಟ್ಟ. ಈ ಇಕ್ಷ್ವಾಕು ವಂಶವನ್ನೇ ಹೇಳ್ತೇನೆ. ಇಕ್ಷ್ವಾಕುವಿನ ಮಗ ವಿಕುಕ್ಷಿ. ಅವರೆಲ್ಲ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ರು. ಅದಾದ ಮೇಲೆ ಕಕುತ್ಸ್ಥನ ಮಗ ಸುಯೋಧನ. ಕೌರವ ಸುಯೋಧನ ಅಲ್ಲ, ಸುಯೋಧನ. ಆ ಸುಯೋಧನನ ಮಗ ಏನಿದ್ದಾನೆ, ಅವನ ಹೆಸರು ಪೃಥು ಅಂತ. ಪೃಥುವಿನ ಮಗ ವಿಶ್ವಗಶ್ವ. ವಿಶ್ವಗಶ್ವನ ಮಗ ಇಂದು. ಇಂದುವಿನ ಮಗ ಯುವನಾಶ್ವ. ಆಮೇಲೆ ಅವನ ಮಗ ಶ್ರಾವಸ್ತ. ಶ್ರಾವಸ್ತನ ಮಗ ವತ್ಸಕ. ಈ ಶ್ರಾವಸ್ತ ಅಂತ ಇದ್ದಾನಲ್ಲ, ಅವನು ನಿರ್ಮಾಣ ಮಾಡಿದ ನಗರಕ್ಕೆ ಶ್ರಾವಸ್ತಿ ಅಂತ ಹೆಸರು. ಆ ಶ್ರಾವಸ್ತನ ಮಗ ಬೃಹದಶ್ವ. ಬೃಹದಶ್ವನ ಮಗ ಕುವಲಾಶ್ವ. ಆ ಕುವಲಾಶ್ವನ ಮುಂದೆ ದುಂಧು ಅನ್ನುವ ರಾಕ್ಷಸನನ್ನ ಕೊಂದಾದ್ದರಿಂದ ದುಂಧುಮಾರ ಅಂತ ಅವನ ಹೆಸರು. ಆ ಕಥೆ ನಿಮಗೆ ಗೊತ್ತೇ ಇದೆ. ದುಂಧು ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಸಮುದ್ರ ತೀರದಲ್ಲಿ ಮರಳ ಕೆಳಗಡೆ ಮಲ್ಕೊಂಡ್ಬಿಟ್ಟಿರ್ತಿದ್ದ. ಯಾವಾಗ ಎದ್ದು ಮೈ ಮುರಿತಾನೋ ಆವಾಗ ಸುತ್ತಲಿನ ಪ್ರದೇಶಗಳಿಗೆಲ್ಲ ಆ ಮರಳು ತುಂಬಿಕೊಂಡು ಎಷ್ಟೋ ಜನ ಸತ್ತೋಗ್ತಾ ಇದ್ರು. ತಪಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಆ ಮರುದೇಶದಲ್ಲಿ ಒಬ್ಬ ಉದಂಕ ಅಂತ ಒಬ್ಬ ಋಷಿ ಇದ್ದ. ಆ ಉದಂಕ ಅನ್ನುವ ಋಷಿ ಏನು ಮಾಡಿದ, ನಾರಾಯಣನನ್ನ ಕುರಿತು ತಪಸ್ಸು ಮಾಡಿ ಈ ರಾಕ್ಷಸನನ್ನ ಕೊಲ್ಲು ಅಂದ. ಅದಕ್ಕೆ ಅವನು ಹೇಳಿದ, ನಾನು ಅದಕ್ಕಾಗಿ ಪ್ರತ್ಯೇಕ ಅವತಾರ ಮಾಡಲಿಕ್ಕಾಗಲ್ಲ. ನೀನು ಯಾವ ರಾಜನ ತಲೆಯ ಮೇಲೆ ಕೈ ಇಟ್ಟು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುತ್ತೀಯೋ ಅಲ್ಲಿ ನಾನು ಸನ್ನಿಹಿತನಾಗಿರುತ್ತೇನೆ, ಅವನನ್ನು ಕೊಲ್ತೇನೆ ಎಂದ. ಇವನು ಉದಂಕ ವೇಗವಾಗಿ ನಗರದತ್ತ ಬರ್ತಾ ಇದ್ದ. ಅವನ ಫ್ರೆಂಡ್ ಬೃಹದಶ್ವ. ಅಷ್ಟೊತ್ತಿಗೆ ಬೃಹದಶ್ವ ಎಲ್ಲ ರಾಜ್ಯಭಾರ ಮಾಡಿ ಸಾಕು ಅಂತ ಅನ್ನಿಸಿ ಅವನಿಗೆ ಕುವಲಾಶ್ವನಿಗೆ ಪಟ್ಟ ಕಟ್ಟಿ ಎಲ್ಲವನ್ನ ತೊರೆದು ಕಾಡಿಗೆ ಬರ್ತಾ ಇದ್ದಾನೆ. ದಾರಿ ಮಧ್ಯದಲ್ಲಿ ಇಬ್ರು ಭೇಟಿ ಆದರು, ಉದಂಕ ಮತ್ತೆ ಬೃಹದಶ್ವ. ಉದಂಕ ಹೇಳಿದ, ಇನ್ನೊಂದು 2 ದಿವಸ ರಾಜ್ಯ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡು ಅಂದ. ಆಗೋದಿಲ್ಲ ಅಂದ್ರು. ಯಾಕೆ? ಒಂದು ಸರ್ತಿ ಬಿಟ್ಟ ಮೇಲೆ ಮುಗಿದು ಹೋಯ್ತು. ಆಶ್ರಮ, ಸನ್ಯಾಸಾಶ್ರಮ, ರಾಜಪದವಿ ಇವೆಲ್ಲ ಒಂದು ಸರ್ತಿ ಬಿಟ್ಟ ಮೇಲೆ ಮುಗಿದೋಯ್ತು. ಮತ್ತೆ ಇನ್ನೊಂದು ಆದ್ರೆ ವಾಂತಾಶಿ ಅಂತ ಕರೀತಾರೆ, ವಾಂತಿಯನ್ನು ತಿಂದವರು ಅಂತ. ಅದಕ್ಕೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರ್ಲಿಕ್ಕಿಲ್ಲ, ವಾಪಸ್ ಮತ್ತೆ ಹೋಗ್ಲಿಕ್ಕೂ ಇಲ್ಲ. ಇದು ಕ್ರಮ, ವಾಂತಾಶಿತ್ವ ಅಂತ. ಅದಕ್ಕೆ ನಾನು ಮಾಡೋಲ್ಲ. ನೋಡಿ ಇವತ್ತು ಹೇಗಿದೆ ಪರಿಸ್ಥಿತಿ. ಇಲ್ಲ 2 ದಿವಸ ಎಕ್ಸ್ಟೆನ್ಷನ್ ತಗೊಂಡ್ಬಿಡು, ಆಗೋಲ್ಲ, ಬಿಟ್ಟಾಗಿದೆ, ನನ್ನ ಮಗನೇ ಅದನ್ನ ಮಾಡ್ತಾನೆ ಆ ಕೆಲಸ. ನಿಮಗೆ ಅದಮಾರು ಪರ್ಯಾಯ ಗೊತ್ತಿದೆ. ಅದಮಾರು ಪರ್ಯಾಯದಲ್ಲಿ ಕೊರೋನಾ 1.5 ವರ್ಷ ಯಾವ ಕಾರ್ಯಕ್ರಮವೂ ಇಲ್ಲ. ಅದಮಾರು ಪರ್ಯಾಯ ಕೊರೋನಾದಲ್ಲೇ ನಡೀತು. ಕರೆಕ್ಟಾಗಿ 100-105 ವರ್ಷದ ಹಿಂದೆ ಇದೇ ಥರ ಅದಮಾರು ಪರ್ಯಾಯದಲ್ಲಿಯೇ ಫ್ಲೂ ಬಂದಿತ್ತಂತೆ. ಅವಾಗಲೂ ಕೂಡ ಪೂರ್ತಿ ಬಾಗಿಲು, ಪ್ರಾಯ ವಿಶ್ವಾಧೀಶರೋ ವಿಬುಧ ಪ್ರಿಯರೋ ಇದ್ದ ಕಾಲ ಕಾಣುತ್ತೆ. ವಿಬುಧ ಪ್ರಿಯರ ಗುರುಗಳು ವಿಬುಧಾಧೀಶ ತೀರ್ಥರು, ವಿಬುಧಾಧಿರಾಜರ ಪರ್ಯಾಯ. ಅವಾಗಲೂ ಅದೇ ರೀತಿ ಈಗ ಈಶಪ್ರಿಯರ ಕಾಲದಲ್ಲಿ ಹೇಳಿದ್ರು. ಯಾರೋ ಒಬ್ಬರು ಬಂದಿದ್ರು, ಅಲ್ಲ ಸ್ವಾಮಿ,
ನಮಗೆ ಹೀಗೆ ಕೊರೋನಾ ಬಂದಿದೆ ಅಂತ ನೀವು ಎಕ್ಸ್ಟೆನ್ಷನ್ ತಗೊಳ್ಳಿಕ್ಕಾಗಲ್ವಾ? ಯಾರಿಗೂ ಆ ಯೋಚನೆಯೇ ಬಂದಿರಲ್ಲ. ವಾದಿರಾಜರು ಹೇಳ್ಬಿಟ್ಟಿದ್ದಾರೆ 2 ವರ್ಷ ಅಂತ, 2 ವರ್ಷ ಅಷ್ಟೇ ಮುಗಿದೋಯ್ತು. ಎಕ್ಸ್ಟೆನ್ಷನ್ ಕೇಳುವಂತ ಯೋಚನೆಯೇ ಬಂದಿರಲಿಲ್ಲ ಯಾರಿಗೂ. ಇಲ್ಲ, ಹಾಗಾಗಲ್ಲ, ವಾದಿರಾಜರು ಹೇಳ್ಬಿಟ್ಟಿದ್ದಾರೆ ಮುಗೀತಷ್ಟೇ ಅಂತಂದ್ರು. ಅದು ಬೇರೆ, ಅವ್ರ ಬುದ್ಧಿ ಹೆಂಗೆ ಓಡುತ್ತೆ ಅಂತ. ಅದು ಯಾರು ಅಂತ ನಾನು ಆಫ್ ದ ರೆಕಾರ್ಡ್ ಹೇಳ್ತೇನೆ, ಹೇಳಿದ್ದು. ಅವ್ರ ತಲೆ ಹೆಂಗೆ ಓಡುತ್ತೆ. ಈ ದುಂದುಮಾರತ್ವ ಆಯಿತು. ಈ ಬೃಹದಶ್ವನಿಗೆ ಆಗಲಿಲ್ಲ, ಕುವಲಾಶ್ವನಿಗೆ ತಲೆ ಮೇಲೆ ಕೈ ಇಟ್ಟರು. ಕುವಲಾಶ್ವ ಹೋದ, ಅವ್ರನ್ನ ಕೊಂದ ದುಂದುವನ್ನ. ಅದರಿಂದಾಗಿ ದುಂದುವನ್ನ ಕೊಂದದ್ರಿಂದ ದುಂದುಮಾರ ಅಂತ. ಏನು? ದುಂದುಮಾರ. ಕುವಲಾಶ್ವ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಇವತ್ತು. ದುಂದುಮಾರ. ಆ ದುಂದುಮಾರನಿಗೆ 3 ಜನ ಮಕ್ಕಳು, ದೃಢಾಶ್ವ, ದಂಡ, ಕಪಿಲಾಶ್ವ ಅಂತ. ದೃಢಾಶ್ವನಿಗೆ ಪ್ರಮೋದ ಅಂತ ಹೆಸರು. ಪ್ರಮೋದ ಅಂತ ಒಬ್ಬ ಮಗ. ದೃಢಾಶ್ವನಿಗೆ ಪ್ರಮೋದ ಅಂತ. ಆ ಪ್ರಮೋದನ ಮಗ ಹರಿಯಶ್ವ. ಹರಿಯಶ್ವನ ಮಗ ನಿಕುಂಭ. ನಿಕುಂಭನ ಮಗ ಸಂಹತಾಶ್ವ. ಸಂಹತಾಶ್ವನಿಗೆ 2 ಮಕ್ಕಳು, ಅಕೃತಾಶ್ವ ಮತ್ತೆ ರಣಾಶ್ವ ಅಂತ. ರಣಾಶ್ವನ ಮಗ ಯುವನಾಶ್ವ. ಯುವನಾಶ್ವನ ಮಗ ಮಾಂಧಾತ. ಆ ಮಾಂಧಾತ ಅದು ಹೇಗಾಯಿತು ಅಂತಂದ್ರೆ, ಯುವನಾಶ್ವನಿಗೆ ಮಕ್ಕಳೇ ಇರಲಿಲ್ಲ. ಒಂದು ಬಾರಿ ಏನಾಯಿತು, ಹೋಗಿ ಋಷಿಗಳಿಗೆ ಬೇಡಿಕೊಂಡ, ನನಗೆ ಹೀಗೆ ಮಕ್ಕಳು ಬೇಕು, ನೀವು ಮಕ್ಕಳುಂಟಾಗುವ ಹಾಗೆ ಹೇಗಾದರೂ ಮಾಡಿ ಅಂತ. ಆಯಿತು ಅಂದರು ಅವರು. ನೀನು ಎಲ್ಲಿ ಬೇಕಾದ್ರೂ ಹೋಗು. ಅವನೇನು ಮಾಡ್ದ, ಬೇಟೆಗೆ ಹೋದ. ಬೇಟೆಯಿಂದ ತಿರುಗಿ ಬರುವಾಗ ಅಪರಾತ್ರಿ. ಬಾಯಾರಿಕೆ ಆಗೋಗಿದೆ ಅವನಿಗೆ. ನೀರು ಕುಡಿಬೇಕು ಅಂತ ಆಶ್ರಮದಲ್ಲಿ ಕೇಳಿದ್ರೆ ಯಾರೂ ಎದ್ದಿರ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವನು ಹೋದ, ಅಲ್ಲೊಂದು ದೊಡ್ಡ ಕೊಡದಲ್ಲಿ ನೀರಿತ್ತು, ಕುಡಿದ್ಬಿಟ್ಟ. ಆ ಕೊಡದಲ್ಲಿ ಇದ್ದ ನೀರು ಯಾವುದು ಅಂದ್ರೆ ಪುಂಸವನ ಮಂತ್ರದಿಂದ ಅಭಿಮಂತ್ರಿತವಾದ ನೀರು. ಅದನ್ನು ಕುಡಿದವರಿಗೆ ಮಕ್ಕಳಾಗತ್ತೆ ಅಂತ. ಈಗಿನ ಪುರೋಹಿತರು ಅಲ್ವಲ್ಲ, ಆಗಿನ ಪುರೋಹಿತರು, ಅಯ್ಯೋ ನಿನಗೆ ಮಕ್ಕಳಾಗತ್ತಲ್ಲ, ಎಂತ ಮಾಡೋದು, ಕುಡಿದು ಬಿಟ್ಟಿದ್ಯಲ್ಲಪ್ಪ, ಸರಿ ನೀವೇ ವರ ಕೊಡಿ, ನಾನು ಮಗುವನ್ನ ಪಡೆದರೂ ಕೂಡ ಏನು ಆಗಬಾರದು. ಆಯ್ತು, ನಿನ್ನ ಪಕ್ಕೆಯನ್ನು ಸೀಳಿ ಮಗುವನ್ನು ಹೊರಗಡೆ ತೆಗೆದು ಆ ಪಕ್ಕೆಯನ್ನು ಮತ್ತೆ ಹೊಲಿತೇವೆ ಎಂದ್ರು. ಸರಿ, ಯಾರನ್ನು ಕುಡಿಯತ್ತೆ ಈ ಮಗು ಅಂತಂದ್ರು. ಆಗ ಇಂದ್ರ ಬಂದ. ಮಾಂ ಧಾಸ್ಯತಿ ಕುಮಾರೋಯಂ ಅಂದ. ಧಾಸ್ಯತಿ ಅಂದ್ರೆ ಕುಡಿಯುತ್ತಾನೆ. ಧೇಟ್ ಪಾನೆ ಅಂತ ಧಾತು, ಗೊತ್ತಾಯ್ತಾ? ಸುಷ್ಟು. ಧಾಸ್ಯತೆ ಐತಿ ಸುಧಾ, ಚೆನ್ನಾಗಿ ಕುಡಿಯಲ್ಪಡ್ತದೆ, ಗೊತ್ತಾಯ್ತಾ? ಸುಧಾ ಅಂದ್ರೇನು? ಚೆನ್ನಾಗಿ ಕುಡಿಯಲ್ಪಡುವುದು, ಅಮೃತ. ಅದೇ ರೀತಿ ಅವನು ಹೇಳ್ದ ಮಾಂಧಾತ ಅಂತ. ಇಂದ್ರ ಬಂದ, ತನ್ನ ಮುಂದಿನ ಬೆರಳನ್ನ ಇಟ್ಟ. ಆ ಮಗು ಆ ಇಂದ್ರನ ಬಾಯಿಂದ ಬರುವ, ಇಂದ್ರನ ಬೆರಳಿಂದ ಬರುವ ಅಮೃತವನ್ನ ಕುಡಿತು. ಅದಕ್ಕೆ ಮಾಂಧಾತ ಅಂತಾನೆ ಹೆಸರಾಗೋಯ್ತು. ನನ್ನನ್ನು ಕುಡಿತಾನೆ, ಮಿಸ್ಟರ್ ನನ್ನನ್ನು ಕುಡಿತಾನೆ ಅಂತ. ಈಗ ಮಿಸ್ಟರ್ ರಾಮ್ಸಾಂಗ್ ಲೋಂಪಾ ಇದ್ದ ಹಾಗೆ. ರಾಂಪ ಲೋಮ್ಸಂಗ್ ಅಂತ ಏನಂದ್ರೆ ಮಂಗಳವಾರ ಹುಟ್ಟಿದವ ಅಂತ ಅರ್ಥ ಅಂತೆ. ನಮ್ಮಲ್ಲಿಯೂ ಅದಿದೆ. ಸೋಮವಾರ ಹುಟ್ಟಿದ್ರೆ ಚೋಮ, ಗುರುವಾರ ಹುಟ್ಟಿದ್ರೆ ಗುರವ, ಶುಕ್ರವಾರ ಹುಟ್ಟಿದ್ರೆ ತುಕ್ರ, ಶನಿವಾರ ಹುಟ್ಟಿದ್ರೆ ಶನಿಯ, ರವಿವಾರ ಹುಟ್ಟಿದ್ರೆ ತೂರ. ಹಾಗೆ ಇಲ್ಲಿಯೋ ಅದೇ ಹಳ್ಳಿ ಕಡೆ ಆ ಥರ ಹೆಸರು ಇಡ್ತಾ ಇದ್ರು. ಈಗ ಎಲ್ಲರೂ ಸ್ಟೈಲಾಗಿ ಹೆಸರು ಇಡ್ತಾರೆ, ಡಿಕ್ಷನರಿ ನೋಡ್ಬಿಟ್ಟು ಹೆಸರು ಇಡ್ತಾರೆ. ಇರಲಿ. ಆ ಮಾಂಧಾತು ಇದ್ದಾನಲ್ಲ, ಮಾಂಧಾತ, ಆ ಮಾಂಧಾತೃವಿನ ಮಗ ಪುರುಕುತ್ಸ. ಪುರುಕುತ್ಸನ ಮಗ ಧರ್ಮಸೇನ. ಆ ಧರ್ಮಸೇನನಿಗೆ ಮುಚಕುಂದ ಅಂತ. ಮುಚುಕುಂದ. ಆ ಮುಚುಕುಂದನೇ ಮುಂದೆ ಕೃಷ್ಣನಿಂದ ಅನುಗ್ರಹ ಪಡೆದಿತ್ತು. ಅವನ ಮಗ ಧರ್ಮಸೇನ ಅಂತ. ಆ ಪುರುಕುತ್ಸನಿಗೆ
ವಸುದ ಅಂತ ಒಬ್ಬ ಪೌರುಕುತ್ಸ, ಅವನು ನರ್ಮದೆಯ ಗಂಡ. ಅವನ ಮಗ ಸಂಭೂತಿ, ಸಂಭೂತಿಯ ಮಗ ತ್ರಿಧನ್ವ, ತ್ರಿಧನ್ವನ ಮಗ ತ್ರಯ್ಯಾರುಣ, ತ್ರಯ್ಯಾರುಣನ ಮಗ ಸತ್ಯವ್ರತ. ಆ ಸತ್ಯವ್ರತನನ್ನ ತ್ರಿಶಂಕು ಅಂತ ಕರೀತಾರೆ. 3 ತಪ್ಪು ಮಾಡಿದ. ಮೊದಲನೆಯದ್ದು ಸಪ್ತಪದಿ ಆದಮೇಲೆ ಹುಡುಗಿನ ಎತ್ಕೊಂಡು ಹೋದ, ಅದು ಮೊದಲನೇ ತಪ್ಪು. ಇನ್ನೊಂದು, ಗುರುಗಳು ಹಸು ಕಾಯ್ದುಕೊಂಡು ಬಾ ಅಂತಂದ್ರೆ ಹಸಿವೆ ತಾಳಲಾರದೆ ಹಸು ಕಾಯ್ತಾ ಇರ್ಬೇಕಾದ್ರೆ ಹಸಿವೆ ಆಯ್ತು, ಕರುಣ್ ಕತ್ತರಿಸ್ಕೊಂಡು ತಿಂದುಬಿಟ್ಟ. ಅದಕ್ಕೆ 2ನೆಯ ಶಂಕು. 3ನೆಯದ್ದು, ಅವನೇನು ಮಾಡಿದ, ವಸಿಷ್ಠರಿಗೆ ಬೆದರಿಕೆ ಹಾಕಿದ, ನನ್ನನ್ನ ಸಶರೀರವಾಗಿ ಸ್ವರ್ಗ ಕಳಿಸ್ಬೇಕು, ಇಲ್ಲಾಂದ್ರೆ ರಾಜಗುರು ಪದವಿಯಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ ನಿಮ್ಮನ್ನ ಅಂತ. ಹೀಗೆ 3 ತಪ್ಪಿರೋದ್ರಿಂದ ತ್ರಿಶಂಕು ಅಂತ. ಆ ತ್ರಿಶಂಕುವಿನ ಮಗ ಹರಿಶ್ಚಂದ್ರ, ಹರಿಶ್ಚಂದ್ರನ ಮಗ ರೋಹಿತ, ರೋಹಿತನ ಮಗ ವೃಕ. ಅರ್ಥ ಆಯ್ತೆ? ವೃಕನ ಮಗ ಬಾಹು, ಬಾಹುವಿಗೆ 2 ಹೆಂಡತಿಯರು, ಪ್ರಭಾ ಮತ್ತೆ ಭಾನುಮತಿ ಅಂತ. ಆ ಬಾಹು ಇದ್ದಾನಲ್ಲ, ಅಪರದಂಡ ಪ್ರಾಣಿ. ಅದು ಯಾಕಾದ್ರೂ ರಾಜ ಆಯ್ತೋ ಏನೋ. ಓಡಿಸ್ಕೊಂಡು ಬಂದ್ರು ಶತ್ರುಗಳು ಯಾವುದೋ ಯುದ್ಧದಲ್ಲಿ, ಓಡಿ ಬಂದು ಔರವನ ಆಶ್ರಮದಲ್ಲಿ ಬಿದ್ದೋದ. ತಪ್ಪಿಸ್ಕೊಂಡ, ಆದರೆ ಸತ್ತೋದ. ಅವರಿಬ್ಬರು ಹೆಂಡಿರು, ಅದರಲ್ಲಿ ಒಬ್ಳು ಗರ್ಭಿಣಿ, ಒಬ್ಳು ಗರ್ಭಿಣಿ ಅಲ್ಲ. ಅವರಿಬ್ಬರು ಔರವನನ್ನ ಚೆನ್ನಾಗಿ ಸೇವೆ ಮಾಡಿದ್ರು. ಈ ಗರ್ಭಿಣಿ ಆದವಳು ಗರ್ಭಿಣಿ ಆಗದವಳು, ಗರ್ಭಿಣಿ ಆಗದವಳು ಗರ್ಭಿಣಿ ಆದವಳಿಗೆ ವಿಷ ಹಾಕ್ಬಿಟ್ರು. ಆ ಔರವ ಇದ್ದಾನಲ್ಲ, ಏನು ಯೋಚನೆ ಮಾಡಬೇಡಿ, ಮಗು ಹುಟ್ಟತ್ತೆ ಅಂತ. ಮಗು ಹುಟ್ಟಿತು, ವಿಷ ಪ್ರತ್ಯೇಕವಾಗಿತ್ತು. ಮಗು ಪ್ರತ್ಯೇಕವಾಗಿ ಈ ವಿಷ ಮಗುವಿನ ಒಳಗಡೆ ಸೇರ್ಕೊಂಡಿರ್ಲಿಲ್ಲ, ಆದ್ರೆ ವಿಷದ ಜೊತೆಗೆ ಹುಟ್ಟಿದ್ನಲ್ಲ, ಸಗರ ಅಂತ. ಗರ ಅಂದ್ರೆ ವಿಷ. ಆಯ್ತಾ? ಇವನಿಗೆ 2 ಹೆಂಡತಿಯರು. ಸಗರನಿಗೆ ಒಬ್ಬಳಿಗೆ ಆಪ್ಷನ್ ಕೊಟ್ರು, ಅವರುವರೆ 60,000 ಜನ ಮಕ್ಕಳು ಹುಟ್ಟುತ್ತಾರೆ, ಇನ್ನೊಬ್ಬಳಿಗೆ ಒಬ್ಬನೇ ಒಬ್ಬ ಹುಟ್ಟುತ್ತಾನೆ ಅಂತ. ಆ 60,000 ಜನ ಮಕ್ಕಳು ಸತ್ತೋದ್ರು ಕಪಿಲನ ಕಣ್ಣೋಟದಿಂದ. ಅಸಮಂಜ ಏನು ಮಾಡಿದ, ಅವನ ಮಗ ಅಂಶುಮಾನ್, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ. ಭಗೀರಥನಿಂದ ಗಂಗೆ ಬಂದ್ಲು, ಆದ್ದರಿಂದ ಗಂಗೆಯನ್ನ ಭಾಗೀರಥಿ ಅಂತ ಕರೆದ್ರು. ಆ ಭಗೀರಥನ ಮಗ ನಾಭಾಗ, ನಾಭಾಗನ ಮಗ ಅಂಬರೀಷ. ಅವನ ಮಗ ಸಿಂಧುದ್ವೀಪ, ಅವನ ಮಗ ಅಯುತಾಯು, ಅಯುತಾಯುವಿನ ಮಗನೇ ಋತುಪರ್ಣ, ಋತುಪರ್ಣನ ಮಗ ಕಲ್ಮಾಶಪಾದ, ಕಲ್ಮಾಶಪಾದನ ಮಗ ಸರ್ವಕರ್ಮ, ಅವನ ಮಗ ಅನರಣ್ಯ. ಅನರಣ್ಯ ಸಾಯುವಾಗ ರಾವಣನಿಗೆ ಹೇಳಿದ್ದ, ನನ್ನ ವಂಶದಲ್ಲಿ ಬರುವ ನಾರಾಯಣ ನಿನ್ನನ್ನು ಕೊಲ್ತಾನೆ ಅಂತ. ಅವನ ವಂಶದಲ್ಲಿ ಮುಂದೆ ಬಂದದ್ದೇ ರಾಮ. ಆ ಅನರಣ್ಯನ ಮಗ ನಿಘ್ನ, ನಿಘ್ನನಿಗಿಬ್ಬರು ಮಕ್ಕಳು, ಅನಮಿತ್ರ ಮತ್ತೆ ರಘು ಅಂತ. ಅನಮಿತ್ರ ಕಾಡಿಗೊಟ್ಟೋದ, ಅವನು ಕೃತಯುಗದಲ್ಲಿ, ಇದು ಮುಂದಿನ ಕೃತಯುಗದಲ್ಲಿ. ಆ ರಘುವಿನ ಮಗ ಮತ್ತೆ ದಿಲೀಪ, ದಿಲೀಪನ ಮಗ ಅಜಕ, ಅಜಕನ ಮಗ ದೀರ್ಘಬಾಹು, ದೀರ್ಘಬಾಹುವಿನ ಮಗ ಅಜಪಾಲ, ಅವನ ಮಗ ದಶರಥ. ದಶರಥನಿಗೆ 4 ಜನ ಮಕ್ಕಳು. ನಾರಾಯಣಾತ್ಮಕಾಸ್ತರವೇ ರಾಮಸ್ತೇಶ್ವಗ್ರಜೋಭವತ್. ಅವನಿಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ಆ ವಾಲ್ಮೀಕಿಸ್ತಸ್ಯ ಚರಿತಂ ಚಕ್ರೇ ಭಾರ್ಗವ ಸತ್ತಮಃ. ವಾಲ್ಮೀಕಿಗಳು ಅವರ ಚರಿತ್ರೆಯನ್ನು ಮಾಡಿದ್ದಾರೆ ಎಂದು ವೇದವ್ಯಾಸರು ಮತ್ಸ್ಯಪುರಾಣದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪ್ರಮಾಣ. ಆಯ್ತಾ? ಹೌದು. ಆ ರಾಮನಿಗೆ 2 ಮಕ್ಕಳು, ಕುಶ ಮತ್ತೆ ಲವ ಅಂತ.
ಕುಶನ ಮಗ ಅತಿಥಿ, ಅತಿಥಿಯ ಮಗ ನಿಷಧ, ನಿಷಧನ ಮಗ ನಲ, ನಲನ ಮಗ ನಭ, ನಭನ ಮಗ ಪುಂಡರೀಕ, ಅವನ ಮಗ ಕ್ಷೇಮಧನ್ವ, ಅವನ ಮಗ ದೇವಾನೀಕ, ದೇವಾನೀಕನ ಮಗ ಅಹೀನಗು, ಅವನ ಮಗ ಸಹಸ್ರಾಕ್ಷ, ಅವನ ಮಗ ಚಂದ್ರಾಲೋಕ, ಅವನ ಮಗ ತಾರಾಪೀಡ, ಆಮೇಲೆ ಚಂದ್ರಗಿರಿ, ಚಂದ್ರಗಿರಿಯ ಮಗ ಚಂದ್ರ, ಚಂದ್ರನ ಮಗ ಶ್ರುತಾಯು, ಅವನೇ ಶ್ರುತಾಯು ಅರ್ಜುನನಿಂದ ಸತ್ತದ್ದು ಭಾರತ ಯುದ್ಧದಲ್ಲಿ. ಅದಾದ ಮೇಲೆ ಹೀಗೆ ಅಲ್ಲಿಗೆ ಸೂರ್ಯವಂಶ ಮುಗೀತು. ಈ ರೀತಿ ಇಕ್ಷ್ವಾಕು ವಂಶ ಪ್ರಭವಾ ಪ್ರಾಧಾನ್ಯೇನ ಪ್ರಕೀರ್ತಿತಾ ಅಂತ. ಇಷ್ಟಾದ ಮೇಲೆ 12ನೇ ಅಧ್ಯಾಯ ಮುಗೀತು. ಇನ್ನು 13ನೇ ಅಧ್ಯಾಯವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.